ನಮಸ್ಕಾರನವ್ವ, ಚೆನ್ನಾಗಿದ್ದೀರಾ? ಹಾ, ಚೆನ್ನಾಗಿದ್ದೀವಿ. ನೀವ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನವ್ವ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಮ್ದು ಉತ್ತರ ಕರ್ನಾಟಕ. ಉತ್ತರ ಕರ್ನಾಟಕ. ಹ್ಮ್. ಜೋಳದ ರೊಟ್ಟಿ? ಹಲೋ. ಜೋಳದ ರೊಟ್ಟಿ? ಹಾ, ಜೋಳದ ರೊಟ್ಟಿ. ಜೋಳದ ರೊಟ್ಟಿ ಆಗ್ಲವ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ನಾವು 3 ವರ್ಷ ಆಯ್ತು. 3 ವರ್ಷ? ಹಾ, 3 ವರ್ಷದ ಮೇಲೆ ಆಯ್ತು. 3 ವರ್ಷದ ಮೇಲೆ ಆಗೋಯ್ತು. ಹ್ಮ್. ಏನ್ ಮಾಡ್ಕೊಂಡಿದ್ದೀರಿ? ನಾವು ಗೃಹಿಣಿ. ಗೃಹಿಣಿ. ಹ್ಮ್. ಹೇಳವ, ಎಷ್ಟು ವರ್ಷ ನಿಮಗೆ? ನಮಗೂ 48 ವರ್ಷ. 48 ವರ್ಷ. ಹ್ಮ್. ಆಯ್ತವ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಸ್ವಲ್ಪ ಕೇಳೋದಿದೆ. ಸ್ವಲ್ಪ ಕೇಳೋದಿದೆ. ಹ್ಮ್. ಕೇಳವ. ನಾವು ನಮ್ ತಂದೆ ತಾಯಿಗೆ 2 ಜನ ಮಕ್ಕಳು. 2 ಜನ? ಒಬ್ಬ ತಮ್ಮ, ನಾನು. ಓ, ನೀವೇ ಅಕ್ಕ? ಹಾ, ನಾವೇ ಅಕ್ಕ. ಹ್ಮ್. ನಮಗ್ 2 ಜನ ಹೆಣ್ಮಕ್ಳು. ಓಕೆ. ನಿಮ್ಮ ತಂದೆ ತಾಯಿ ಅಂದ್ರೆ ಕೃಷಿನಾ? ಹಾ, ಕೃಷಿ. ಏನ್ ಬೆಳಿತಾ ಇದ್ರಿ? ಕಬ್ಬು. ಕಬ್ಬು. ಹ್ಮ್. ಈಗ ಅಂದ್ರೆ ಆಲೆ ಮನೆ ಎಲ್ಲ ಇರ್ತಿದ್ವಾ? ಹ್ಮ್. ಅಂದ್ರೆ ಕಬ್ಬು ಬೆಲ್ಲ ಮಾಡೋ ಹಾ, ಬೆಲ್ಲ. ಈಗೆಲ್ಲ ಫ್ಯಾಕ್ಟ್ರಿಗೆ ಹೋಗ್ತೇವೆ, ಅಂದ್ರೆ ಸಕ್ರಿ ಮಾಡ್ಲಿಕ್ಕೆ. ಸಕ್ರಿ. ಹ್ಮ್. ಸೊ ಇಬ್ರು ಅಂದ್ರೆ ಏನು ಓದಿದ್ದೀರಿ ನೀವು? ನಮ್ದು SSLC ಆಗಿ ಫಸ್ಟ್ ಇಯರ್ ಹೋಗ್ತಿದ್ದೆ, ಮ್ಯಾರೇಜ್ ಆಯ್ತು. ಸೊ ಪ್ರಥಮ PUC ಹೋಗ್ಬೇಕಾದ್ರೆ ಮದುವೆ ಆಯ್ತು? ಹಾ, ಮದುವೆ ಆಯ್ತು. ಎಕ್ಸಾಮ್ ಮುಗಿದಿದ್ದೆ. ಓ, ಪಾಸ್ ಆದ್ರ? ಹಾ, ಪಾಸ್ ಆಗಿದ್ದೆ. ಓಕೆ. ಮನೆಯಲ್ಲಿ ಮದುವೆ ಮಾಡ್ಬಿಟ್ರು? ಹೌದು, ನಮ್ಮ ಅಜ್ಜ ಅಜ್ಜಿ ಮದುವೆ ಮಾಡಿಬಿಟ್ರು. ಹ್ಮ್. ನಮಗೂ 2 ಜನ ಮಕ್ಕಳು. ಹ್ಮ್. ಆಮೇಲೆ ನಮ್ಮ ಮಕ್ಕಳು 2 ಹೆಣ್ಮಕ್ಳು ಇದ್ದಾರೆ. ಹ್ಮ್. ಅವ್ರಿಬ್ರು ಇಂಜಿನಿಯರ್. ಹ್ಮ್. 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 ಸೂಪರ್. ಆಮೇಲೆ ದೊಡ್ಡವಳು ಮದುವೆ ಆಗಿದೆ. ಹ್ಮ್. ಅವಳಿಗೆ ಒಂದು ಪಾಪು ಅದೇ. ಹ್ಮ್. ಅವಳು ಲೈಫ್ನಲ್ಲಿ ಸೆಟ್ಲ್ ಇದ್ದಾಳೆ. ಇಲ್ಲಿ ಸಣ್ಣ ಚಿಕ್ಕವಳದೊಂದು ಮದುವೆ ಮಾಡ್ಬೇಕಾಗಿದೆ. ಚಿಕ್ಕವ್ರದ್ದು? ಚಿಕ್ಕವಳದು. ಎಷ್ಟು ವರ್ಷ? ಆಕೆಗೆ 25 ಮುಗಿದು 26 ರನ್ನಿಂಗ್. 26 ವರ್ಷ. ಹ್ಮ್. ಹ್ಮ್. ಈಗ 2 ವರ್ಷ ಆಗಿ ಸರ್ವಿಸ್ ಮಾಡ್ತಾರೆ. ಏನ್ ಕೆಲಸ ಮಾಡ್ತಾರೆ? ಇಂಜಿನಿಯರ್. ಅವರು ಇಂಜಿನಿಯರಾ? ಇಂಜಿನಿಯರ್. ಹ್ಮ್. 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 ಮದುವೆ ಮಾಡೋದಲ್ವಾ ಮತ್ತೆ? ಮಾಡೋದಿದೆ. ಅವದ ಸ್ವಲ್ಪ ಕೇಳ್ಬೇಕಂತ. ನಮ್ಮದೇನು ಪ್ರಾಬ್ಲಮ್ ಇಲ್ಲ. ಹ್ಮ್. ಹ್ಮ್. ಏನ್ ಸಮಸ್ಯೆ ಅವ್ರದ್ದು? ಅವಳದು ಸ್ವಲ್ಪ ಜಾತಕ ಕೂಡಿಲ್ಲ. ಅದಕ್ಕ ಅವಳದು ಸ್ವಲ್ಪ ಅಂದ್ರೆ ಜಾತಕ ಕೂಡುವತ್ತ. ಜಾತಕ ಕೊಡುವಲ್ದು? ಅದಕ್ಕ ಆಕಿ ಅದ ಇಷ್ಟ ಅಂತ ಆಕಿ ಹೇಳ್ತಾಳೆ. ಯಾವ್ದು ಇಷ್ಟ? ಜಾತಕ ಕೂಡುಂದ ಇಷ್ಟ ಆಗಿದೆ ಆಕೆಗೆ. ಅಲ್ಲ, ಅರ್ಥ ಆಗ್ಲಿಲ್ಲ. ಈಗ ಹುಡುಗನ್ ನೋಡಿದ್ದೀರಾ? ಇನ್ನು ನೋಡ್ಬೇಕಾರೆ ಜಾತಕ ಅವ್ರಿಗೂ ಓಕೆ ಆಗಿದೆ, ನಮಗೂ ಓಕೆ ಆಗಿದೆ. ನೋಡಿಲ್ಲ ಖರೆ ಇವತ್ತು ಫೋನ್ ನಲ್ಲೇ ಓಕೆ ಆಗಿದೆ. ಅವರು ಕಂಪನಿಲೇ ಜಾಬ್ ಮಾಡ್ತಾರೆ. ಹ್ಮ್. ಅವರು ಕಂಪನಿಯಲ್ಲೇ ಸರ್ವಿಸ್ ಮಾಡ್ತಾರ. ಅದಕ್ಕ ಆಕಿಗೆ ಜಾತಕ ಕೊಡಿಲ್ಲ ಅಂದ್ರೆ ಅದ ಓಕೆ ಆಗಿದೆ ಆಕಿಗೆ. ಓ, ಅವ್ರು ಓಕೆ ಅಂತ ಹೇಳಿದ್ದಾನೆ. ಆಕೆ ಕೆಲಸ ಮಾಡೋ ಕಂಪ್ನಿಯಲ್ಲಿ ಯಾರೊಬ್ಬ ಹುಡುಗ? ಇಲ್ಲ, ಬ್ಯಾರೆ ಕಂಪನಿ ಒಳಗಿಂದ ಅವರು ವಿಸಿಟ್ ಬರ್ತಿರಂತ. ಓಕೆ. ಓಕೆ. ಸೊ ಹುಡುಗ ಕೇಳಿಸ್ಕೊಳವ. ಆ ಹುಡುಗನ ಜಾತಕದೊಂದಿಗೆ ನಿಮ್ಮ ಮಗಳ ಜಾತಕ ಸರಿ ಬರ್ತಾ ಇಲ್ಲ, ಬಟ್ ಮಗಳಿಗೆ ಅದು ಇಷ್ಟ ಆಗಿದೆ ಅಂತ? ಹಾ, ಮಗಳಿಗೆ ಇಷ್ಟ ಆಗಿದೆ. ಓಹೋ. ಹುಡುಗನಿಗೆ ಇಷ್ಟ ಇದೆ ಅಂತೆ. ಹುಡುಗನಿಗೂ ಇಷ್ಟ ಇದೆ. ಹ್ಮ್. ಹ್ಮ್. ಮಗಳ ಆಸೆ ಕೂಡ ಅದೇ ಆಗಿದೆ. ಮಗಳ ಆಸೆ ಕೂಡ ಅದೇ. ಈಗ ನೋಡಿದ್ದೀವಿ 1-2. ಅದು ಜಾತಕ ಕುಡಿತು. ಮಮ್ಮಿ ಒಂದು ಗೌರ್ಮೆಂಟ್ ಸರಿ, ಅವ್ರಂದ್ರ ಬ್ಯಾಂಕ್ ಮ್ಯಾನೇಜರ್ ಇದ್ರು ನಮ್ಮ ಒಳಗ ರಿಲೇಟಿವ್ ದಾಗೆ. ಹ್ಮ್. ಆಕೆ ಅವ್ರು ಗೌರ್ಮೆಂಟ್, ನಾನು ಪ್ರೈವೇಟ್ ನನಗ್ ಬೇಡ ಅಂತ ಹೇಳಿದ್ರು. ಹ್ಮ್. ಆಮೇಲೆ ಹೊರಗಿಂದ ಒಂದು ಜಾತಕ ಕುಡಿತು. ಸ್ವಲ್ಪ ನಮಗೂ ಯಾಕೋ ಬೇಡ ಅನಿಸಿತ್ತು. ಅವ್ರ ಹುಡುಗನಪ್ಪ ಸ್ವಲ್ಪ ಈಕಿನೆಲ್ಲಾ ಕೇಳಿದ್ದು. ನಿಮ್ ಪಪ್ಪಾರ್ದೇನ, ನಿಮ್ ಪಪ್ಪಾರ್ ಜಾಬ್ ಮಾಡ್ತಾರನ, ನಿಮ್ ಪಪ್ಪಾರ್ ಪೇಮೆಂಟ್, ನಿಮ್ ಪಪ್ಪಂದ್ ಹೊಲ ಇದೆನ ಎಲ್ಲ ಕೇಳಿದ್ರು ಅವ್ರ ಫೋನ್ ನಲ್ಲೇ. ಅದಕ್ಕೆ ನಾವಂದ್ರು ಪೈಲ ಎಲ್ಲ ಇವ್ರು ವಿಚಾರ ಮಾಡ್ತಾರಂದ್ರ ಬೇಡ ಅಂತ ನಾವು ರಿಜೆಕ್ಟ್ ಮಾಡಿಬಿಟ್ಟಿವಿ. ಈಗ ಆಕೆಗೆ ಇದ ಇಷ್ಟ ಆಗಿದೆ. ಅದಕ್ಕೆ ನಾವು ಮಾಡಿದ್ರೆ ಹೆಂಗ ಆಗ್ತದ ಅಂತ ನೀವು ಒಂದ್ ಸೊಲ್ಯೂಷನ್ ತಗೋಬೇಕಂತ ನಾವ್ ವಿಚಾರ ಮಾಡಿದ್ದೀವಿ. ನಾನು ಮಾಡಿ ಏನು ಬಿಡ್ತೀನಪ್ಪ, ಏನ್ ಮಾಡ್ತೀರಾ? ನೀವ್ ಹೇಳಿದ್ದಂಗ ಮಾಡ್ತೀವಿ. ಅರೆ, ನಿಮ್ಗೆ ಇಷ್ಟ ಇಲ್ಲಿದ್ ನಾನು ಹೇಳಿದ್ರೆ ಯಾಕೆ ಮಾಡ್ತೀರಾ ನೀವು? ನಮ್ಗೆ ಇಷ್ಟ ಇಲ್ಲ ಅಂತ ಇಲ್ಲ. ಆಕೆದೆಲ್ಲ ಪ್ರಾಬ್ಲಮ್, ಆಕೆದೆಲ್ಲ ಮುಂದೆಲ್ಲ ಚೆನ್ನಾಗ್ ಆಗ್ತದೆ ಅಂದ್ರೆ ನಾವ್ ಮಾಡತೀವಿ. ಮತ್ ನಾನು ಕೇಳ್ದೇನು ಮಾಡ್ಬೋದಲ್ವ ಅದನ್ನ? ನೀವೆಲ್ಲ ತಿಳುವಳಿಕೆ ಎಲ್ಲ ಹೇಳ್ತೀರಲ್ಲ. ಆಗ್ಲಮ್ಮ. ಈಗ ಮಗಳು
ತನ್ನ ಬದುಕಿನ ಕುರಿತು, ಅದರಲ್ಲೂ ಮದುವೆ ಅನ್ನೋ ವಿಚಾರದ ಕುರಿತು ಒಂದು ಆಯ್ಕೆ ಮಾಡ್ಕೊಂಡು ನಿಂತ್ಕೊಂಡಾಗ, ಮತ್ತು ಅದಕ್ಕೂ ಮೀರಿ ನೋಡಿ, ಇಲ್ಲಿ ಮಗಳು 25-26 ವರ್ಷದ ಈ ಸಮಯದವರೆಗೂ ಎಲ್ಲೂ ನೀವು ತಲೆ ತಗ್ಸೋ ಕೆಲಸವನ್ನು ಮಾಡಿಲ್ಲ. ಮಾಡಿಲ್ಲ. ದೊಡ್ಡ ಮಗಳು ಮಾಡಿಲ್ಲ, ಚಿಕ್ಕ ಮಗಳು ಮಾಡಿಲ್ಲ. ಜಾತಕಕ್ಕೆ ಆಮೇಲೆ ಬರ್ತೀನಿ. ಮೊದಲು ಮಗಳು ಇಷ್ಟು ಸಮಯ ನಿಮ್ಮ ಗೌರವ ಹೆಚ್ಚಿಸುವ, ಅಥವಾ ಆಕೆಯು ದೈಹಿಕವಾಗಿ ಮಾನಸಿಕವಾಗಿ ಎಲ್ಲ ರೀತಿಯಲ್ಲೂ ಪರಿಶುದ್ಧವಾಗಿ ತನ್ನ ಜೀವನವನ್ನು ಕಾಪಾಡಿಕೊಂಡು ಒಂದು ಜಾಬ್ ತಗೊಂಡು ಅಥವಾ ಒಂದು ಹಂತಕ್ಕೆ ನಿಂತು ಈಗ ತನ್ನ ಬದುಕಿನ ಮುಖ್ಯ ಘಟ್ಟವಾದ ಮದುವೆ ಅನ್ನೋ ಸಂಗತಿಗೆ ಬಂದು ನಿಂತಿದ್ದಾರೆ, ಹೌದಲ್ಲ? ಸೊ ನಿಮಗೆ ಖುಷಿ ಇದೆ, ಹೆಮ್ಮೆ ಇದೆ, ಇಲ್ಲಿವರೆಗಿನ ಆಕೆಯ ಜೀವನ ನಿಮ್ಮ ಕಣ್ಣ ಮುಂದೆ ಪರಿಶುದ್ಧವಾಗಿ ಆಕೆ ನಡ್ಕೊಂಡು ಬಂದಿದ್ದಾಳೆ, ಆಯ್ತಾ? ಆದರೆ ಈ ಸಮಯದಲ್ಲಿ ನೀವು ಒಂದು ವಿಚಾರವನ್ನ ತುಂಬ ಗಮನವಿಟ್ಟು ನೋಡಿದಾಗ, ಈ ಜಾತಕಗಳು ಅಥವಾ ಎಲ್ಲ ರೀತಿಯ ಶಾಸ್ತ್ರೋಕ್ತ ಸಂಗತಿಗಳು ಸುಳ್ಳು ಅಥವಾ ಸತ್ಯ ಅನ್ನೋದನ್ನು ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗಲ್ಲ. ಆದರೆ ನಿಮಗೆ ಗೊತ್ತಿರಲಿ, ಇಷ್ಟು 25-26 ವರ್ಷದ ಈಕೆ ಅಥವಾ ಆತ ಈಕೆಗಿಂತ ಒಂದು 2-3-4 ವರ್ಷ ದೊಡ್ಡವರು ಇರ್ಬೋದು, ಆಯ್ತಾ? ಒಂದು 5 ವರ್ಷ ದೊಡ್ಡವನಿದ್ದ. ಆಯ್ತು. ಅಂದ್ರೆ ಇವರಿಬ್ಬರಿಗೂ ಕೂಡ ಜೀವನದ ಒಂದಷ್ಟು ಅನುಭವಗಳಂತೂ ಇದ್ದಾವೆ. ಅಂದ್ರೆ ಇಲ್ಲಿ ಜಾತಕವನ್ನ ನೋಡಿ ಎಲ್ಲ ಲಗ್ನ ಕೂಡು ಬಂದು ಎಲ್ಲ ರೀತಿಯ ವಿಚಾರಗಳು ಸರಿಯೋಗಿ ಮದುವೆ ಮಾಡಿದ ಎಲ್ಲರೂ ಚೆನ್ನಾಗಿದ್ದಾರೆ ಅಂತಲೂ ಏನಲ್ಲ. ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕಿರೋದು, ಇಷ್ಟು ವರ್ಷ ಚೆನ್ನಾಗಿ ಬದುಕಿ ಬಾಳಿದ ಮಗಳು ಈ ಸಮಯದಲ್ಲಿ ತನ್ನ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾಳೆ ಎಂದಾಗ, ನಾವು ಜಾತಕ ಕೂಡಿ ಬರ್ತಿಲ್ಲ ಅನ್ನೋ ಸಂಗತಿಯನ್ನ ಮುಖ್ಯವಾಗಿ ಪರಿಗಣಿಸದೆ ಹೋದ್ರೆ ಅದೊಂದು ಸಮಸ್ಯೆ ಅಲ್ಲ. ಪರವಾಗಿಲ್ಲವ, ನಿನ್ನ ಬದುಕನ್ನು ನೀನು, ಯಾಕಂದ್ರೆ ಈಗ ನಾವು ಬೇಡ ಅಂದು ನೀನು ಒಲ್ಲದ ಮನಸ್ಸಿನಿಂದ ಅದರಿಂದ ವಾಪಸ್, ಅಂದ್ರೆ ಈ ನಿರ್ಧಾರದಿಂದ ನೀನು ವಾಪಸ್ ಬಂದು ನಾವು ಮದುವೆ ಮಾಡಿದಾಗ ನಿನ್ನ ಮನಸ್ಸು ಕೆಟ್ಟು ನಾಳೆ ಏನೋ ಬದುಕು ಹಾಳಾಯ್ತು ಅಂದಾಗ, ನಮ್ಮ ಅಪ್ಪ ಅಮ್ಮ ಹಿಂಗ್ ಮಾಡಿಬಿಟ್ರು ಅಂತ ನಾಳೆ ಅನ್ನೋದು ಬೇಡ. ಅವಳು ನಮ್ಮ ಮೇಲೆ ಹತ್ತಿದ್ದಾರೆ, ಅದು ಏನಿಲ್ಲ, ಮಮ್ಮಿ ನೀವು ಮಾಡ್ಕೊಂಡ್ರೆ ಮಾಡ್ಕೊತೀವಿ. ನಾಳೆಯನ್ನು ಯಾರು ಬಲ್ಲವರವ್ವ? ಮನುಷ್ಯನಿಗೆ ಪ್ರಕೃತಿ ಅಂತ ಅವಕಾಶವನ್ನು ಕೊಟ್ಟಿಲ್ಲ. ಓಕೆ, ನಾನು ಇವ್ರ ಜಾತಕ ಎಲ್ಲ ನೋಡಿದ್ದೀನಿ, ಇವರೆಲ್ಲ ರಾಶಿ ಅಥವಾ ಗೋತ್ರ ಕುಲ ಎಲ್ಲ ಸರಿಯಾಗಿದೆ, ಇವ್ರು 100 ವರ್ಷ ಚೆನ್ನಾಗಿರ್ತಾರೆ, ಹಂಗೆ ಲಗ್ನ ಇಟ್ಟು ಕೊಟ್ಟು ಮದುವೆ ದಿನ ಮಾರನೇ ದಿನ ಇನ್ನೇನು ದಾರೆ ತಾಳಿ ಕಟ್ಟಬೇಕು ಅನ್ನಂಗೆ ಆ ಹುಡುಗಿ ಇನ್ಯಾವನ ಜೊತೆನೂ ಓಡೋಗಿದ್ದು ಇದೆ. ಹೌದೌದು, ಎಲ್ಲ ಕತೆ ಕೇಳಿದ್ದೀವಿ, ಎಲ್ಲ ಕೇಳಿದ್ದೀರಾ? ಸೊ ಈ ಸಮಯದಲ್ಲಿ ಲಗ್ನ ಅಥವಾ ಈ ಜಾತಕ ಕೂಡು ಬರ್ತಿಲ್ಲ ಅನ್ನೋ ಈ ಸಂಗತಿಯನ್ನ ಮಗಳ ಆಯ್ಕೆ ಅಥವಾ ಮಗಳ ಸಂತೋಷದ ಮುಂದೆ ಅದು ಮುಖ್ಯವಲ್ಲ. ಯಾಕಂದ್ರೆ ಯಾರೋ ಒಬ್ರು ತನ್ನ ಬದುಕಿನ ಒಂದು ನಿರ್ಧಾರವನ್ನ ತಾನೇ ತೆಗೆದುಕೊಂಡು ನಾಳೆ ದಿನ ಗೆದ್ರು ಅಥವಾ ಸೋತ್ರು ಅದಕ್ಕೆ ಅವರೇ ಕಾರಣ ಆಗಿರ್ತಾರೆ, ಅಲ್ವಾ? ಹೌದು. ಸೊ ಇಲ್ಲಿ ನಿಮ್ಮ ಮಗಳು ನಿಮ್ಮ ವಿರುದ್ಧ ನಿಂತಿದ್ದಾರೆ ಅಂತಲೂ ಅಲ್ಲ, ಅಥವಾ ನೀವು ಮಗಳ ವಿರುದ್ಧ ನಿಂತಿದ್ದೀರಾ ಅಂತಲೂ ಅಲ್ಲ. ಇಷ್ಟು ವರ್ಷದ ಜೀವನ ನಡ್ಕೊಂಡು ಬಂದು ಒಂದು ತನ್ನ ಜೀವನವನ್ನ ಕಟ್ಟಿಕೊಂಡಿರೋ ಆಕೆಗೆ ಈ ವಿಚಾರದಲ್ಲಿ ಸ್ವಾತಂತ್ರ್ಯ ಕೊಡಿ. ಲಗ್ನ ಜಾತಕ ಕೂಡ ಬರ್ತಿಲ್ಲ, ಇದು ಯಾವುದನ್ನು ಗಮನಕ್ಕೆ ತಗೊಳ್ಬೇಡಿ, ಯಾಕಂದ್ರೆ ಇವೆಲ್ಲ ಮನೋರೋಗಗಳಾಗ್ಬಿಡ್ತವೆ. ನಮಗೂ ಇಷ್ಟ ಇದೆ ಅಲ್ಲ, ಕೇಳಿಸ್ಕೊಳ್ಳಿ, ಇವು ನಾಳೆ ಏನಾಗುತ್ತೆ, ಏನೋ ಒಂದು ಚಿಕ್ಕ ಪುಟ್ಟ ಗೊಂದಲ ನೋಡವಾ, ಎಲ್ಲ ಪುರೋಹಿತರು ಎಲ್ಲ ರೀತಿಯಲ್ಲೂ ಇದು ಅದ್ಭುತ ಜೋಡಿ, ಇವ್ರು 100 ಕಾಲ ಚೆನ್ನಾಗಿರ್ತಾರೆ, ಇವ್ರದ್ದೆಲ್ಲ ಜಾತಕ ಕೂಡ ಬಂತು ಅಂದವರು ಕೂಡ ಅಲ್ಲೆಲ್ಲೋ ಬಿದ್ದು ಏನು ಗುಂಡಿ ಸೇರಿ ಡೈವರ್ಸ್ ಆಗಿ ಹಂಗೆ ಓದೋರು ಇದ್ದಾರೆ, ಎಲ್ಲ ಹಂಗೆ ಓಡೋಗಿ ಅಲ್ಲೆಲ್ಲೋ ಮದುವೆ ಆದಿ ಚೆನ್ನಾಗಿ ಬಾಳ್ದವರು ಇದ್ದಾರೆ. ಅದರ ಅರ್ಥ ಇದು ಸರಿ ಇದು ತಪ್ಪು ಅಂತ ಅಲ್ಲ. ಅಂತಿಮವಾಗಿ ಅಯ್ಯೋ ನಾಳೆ ದಿನ ಏನೋ ಇವರಿಬ್ಬರು ನಡುವೆ ಒಂದು ಚಿಕ್ಕ ಗೊಂದಲ ಎಲ್ಲರ ಸಂಸಾರದಲ್ಲೂ ಬಂದಂಗೆ ಇವ್ರ ಸಂಸಾರದಲ್ಲೂ ಬಂತು ಅಂದಾಗ, ನಾವು ಮೊದಲೇ ಹೇಳಿದ್ದೋ ಜಾತಕ ಕೂಡ ಬಂದಿರಲಿಲ್ಲ ಅದಕ್ಕೆ ಹಿಂಗ ಅಂದ್ರೆ ಮುಂದೆ ಏನೋ ಚಿಕ್ಕ ಪುಟ್ಟದ್ ನಡೆದ್ರು ಕೂಡ ಅದಕ್ಕೆ ತಂದು ಇದನ್ನ ಜೋಡಿಸಂಗಿಲ್ಲ. ಯಾಕಂದ್ರೆ ನೀವೆಂತ ಜಾತಕ ನೋಡಿ ಮದುವೆ ಆಗಿ ಅಥವಾ ಎಂತ ಕೂಡಿ ಬಂದಿರೋ ಗಂಡು ಹೆಣ್ಣನ್ನೇ ತಂದು ಜೋಡಿ ಮಾಡಿ ಅವರೊಳಗಡೆ ಇರುವಂತಹ, ಯಾಕಂದ್ರೆ ಎಲ್ಲ ಒಂದು ಸಮಾಜದೊಳಗಡೆ ಬದುಕ್ತಿರ್ಬೇಕಾದ್ರೆ ಅತ್ತೆ ಮಾವ ಒಂದು ಕುಟುಂಬದೊಳಗಡೆ ಬದುಕ್ತಿರ್ಬೇಕಾದ್ರೆ ಎಲ್ಲರ ಬುದ್ಧಿನೂ ಒಂದೊಂದು ವಿಚಿತ್ರ. ಹಾಗಾಗಿ ನೀವು ಎಲ್ಲ ಜಾತಕ ಕೂಡ ಬಂದು ಲಗ್ನ ಕೂಡ ಬಂದು ಎಲ್ಲವೂ ಸರಿ ಇರೋ ಹುಡುಗನ್ ತಂದು ಮದುವೆ ಮಾಡಿದ್ರು ಅಲ್ಲೇನೋ ಅತ್ತೆ ಸೊಸೆ ಜಗಳ ಇದ್ದಿದ್ದೆ, ಅಲ್ವಾ? ಅಂದ್ರೆ ನಾಳೆ ದಿನ ಓಕೆ ಎಲ್ಲ ಕೂಡ ಬಂದಿತ್ತಲ್ಲ, ಯಾಕೆ ಹಿಂಗ್ ನಡೀತಾ ಇದೆ ಅಂತ ಹುಡುಕ್ತಾ ಹೋದ್ರೆ ಅದಕ್ಕೆ ಉತ್ತರ ಇಲ್ಲ. ಸೊ ಹಾಗಾಗಿ ಇಲ್ಲಿ ಮಗಳ ಬದುಕಿಗೆ ಆಯ್ಕೆ ಮಾಡಿಕೊಂಡಿದ್ದಾಳೆ,
ಆಯ್ತವ ನಿನ್ನ ಆಸೆಯಂತೆ ಆಗಲಿ. ನಾಳೆ ದಿನ ಇಂಥದ್ದೇನೋ ಚಿಕ್ಕ ಪುಟ್ಟ ಗೊಂದಲಗಳು ಎಲ್ಲರ ಸಂಸಾರದಲ್ಲಿ ಬಂದಂಗೆ ಅಲ್ಲೂ ಬರ್ತವೆ. ಅದಕ್ಕೆ ಜಾತಕ ಗೀತಕ ಎಲ್ಲ ತಂದು ಅದನ್ನು ಮಧ್ಯೆ ತುರ್ಕಂಗಿಲ್ಲ. ಓ ನಾವು ಹೇಳಿದ್ದೋ ಜಾತಕ ಕೂಡ ಬಂದಿರಲಿಲ್ಲ ನೋಡಿ ಹಿಂಗಾಯ್ತು ಈಗ ಅದು ಇದು ಅಂತ ಹೇಳಂಗಿಲ್ಲ. ಸೊ ಈ ಸಮಯದಲ್ಲಿ ಆ ಮಗಳು ಹೇಳಿದಂತೆ ಆ ವಿಚಾರದಲ್ಲಿ, ಯಾಕಂದರೆ ನೋಡಿ ಆಕೆ ಇಷ್ಟು ವರ್ಷ ತಾಳ್ಮೆಯಿಂದ ಇದ್ದು ಎಲ್ಲೂ ಮನಸ್ಸು ಕೆಡಿಸ್ಕೊಳ್ದಂಗೆ ಎಲ್ಲೂ ದಾರಿ ತಪ್ಪದಂಗೆ ಬಂದಿದ್ದಾಳೆ ಅಂದರೆ ಸರಿಯಾದ ಆಯ್ಕೆನೇ ಮಾಡಿರ್ತಾಳೆ. ಹೌದೌದು. ಮತ್ತೆ ಏನೇ ಚಿಕ್ಕ ಪುಟ್ಟ ಗೊಂದಲ ಆದರೂ ಅದನ್ನು ಸರಿ ಮಾಡಿಕೊಳ್ಳುವಷ್ಟು ಪ್ರಬುದ್ಧತೆ ಜೀವನಾನುಭವ ಕೂಡ ಆಕೆಗಿದೆ. ಇದೆ ಇದೆ ಇದೆ. ಹಾಗಿರ್ಬೇಕಾದ್ರೆ ಇಲ್ಲಿ ಜಾತಕ ಅನ್ನೋ ಒಂದು ವಿಚಾರ ಹುಟ್ಟಿ ಇಲ್ಲವ ಮನಸ್ಸುಗಳು ಹೊಂದಾಣಿಕೆ ಆಗಬೇಕು, ಮತ್ತು ಏನು ಬಂದರೂ ನಾವು ಜೊತೆಗಿದ್ದು ಅದನ್ನು ದಾಟಿ ಮುಂದೆ ಹೋಗ್ತೀವಿ ಅಂತ ಸಪ್ತಪದಿ ತೊಳೆದು 7 ಜನ್ಮದ ಬಿಟ್ಬಿಡಿ. ಒಂದು 7 ಕಷ್ಟಗಳು ಬಂದರೆ ಏನು ಎದ್ದು ಬಿದ್ದು ಗಂಡೊಂದು ಕಡೆ ಹೆಂಡತಿ ಒಂದು ಕಡೆ ಓಡೋದಲ್ಲ. 7 ಸಪ್ತಪದಿ ತುಳಿದು ಎಂಥ 70 ಕೋಟಿ ಕಷ್ಟ ಬರಲಿ ನಾವಿಬ್ಬರು ಜೊತೆಗಿರ್ತೀವಿ ಅನ್ನೋ ಅವರ ಮನಸ್ಸಿನ ಜಾತಕಗಳು ಅಥವಾ ಅವರ ಅಂತರಂಗದ ಬುದ್ಧಿಗಳು ಅಹಂಕಾರ ರಹಿತವಾಗಿ ಕೈ ಹಿಡಿದು ನಡೆದ್ರೆ ಅದೇ ಶುದ್ಧ ಜಾತಕ. ಅದನ್ನು ಬಿಟ್ಟು ನಾವೇನೋ ಈ ಜಾತಕಗಳನ್ನೆಲ್ಲ ಜೋಡಿಸ್ಬಿಟ್ಟು ಅವ್ರಿಗೊಬ್ರಿಗೊಬ್ರು ಆಗಬಾರ್ದೆ, ಮಗಳಿಗಿಷ್ಟ ಇಲ್ಲದೆ ಅಥವಾ ಅವನಿಗಿಷ್ಟ ಇಲ್ಲದೆ ಅಥವಾ ಈ ಥರದ್ದೆಲ್ಲ ನಡೆದು ಹೋದಾಗ ಜಾತಕಗಳು ಆಗ ನೋಡಿದ್ರೆ ಈ ಜಗತ್ತಲ್ಲಿ ಎಲ್ಲ ಬಹುತೇಕ 100ರಲ್ಲಿ 90 ಮದುವೆಗಳು ಎಲ್ಲ ಶಾಸ್ತ್ರೋಕ್ತವಾಗಿ ಆಗಿರ್ತವೆ. ಹೌದಲ್ವಾ? ಹೌದು ಹೌದು. ಏನೋ ಇನ್ನೊಂದು 10 ಹಂಗೋಡೋಗಿ ಪಡೋಗಿ ಆಗಿರ್ಬೋದು. ಆದರೆ ಆ 90 ಶಾಸ್ತ್ರೋಕ್ತವಾಗಿ ಏನಾಗಿದ್ವಲ್ಲ ಅವೆಲ್ಲ ಚೆನ್ನಾಗೇ ಅವ. ಹಂಗಂತ ಜಾತಕ ನೋಡುವುದು ಇವೆಲ್ಲ ತಪ್ಪು ಅಂತ ಹೇಳಲ್ಲ, ನಿಮ್ಮ ಸಮಾಧಾನಕ್ಕೆ ನೋಡ್ಕೊಳ್ಳಿ. ಆದ್ರೆ ಅದರ ಮೇಲೆ ಬದುಕು ನಿಂತಿದೆ ಅಲ್ಲ. ಒಟ್ಟಾರೆಯಾಗಿ ಜೀವನ ಸಂಗಾತಿಯ ಆಯ್ಕೆ ಮಾಡಬೇಕಾದ್ರೆ ಮಗಳೇ ಇಂಥದ್ದು ನೋಡಿದೀವಮ್ಮ, ನಿನಗೇನನ್ಸುತ್ತೆ? ನಾಳೆ ದಿನ ನೀನು ಬದುಕಬೇಕಾದವಳು. ಎಲ್ಲರ ಮನೇಲಿ ಬಂದಂತೆ ಕಷ್ಟ ಸುಖಗಳು ಇದ್ದದ್ದೇ. ನಾವೇ ಮದುವೆ ಮಾಡಲಿ ಅಥವಾ ನೀನೇ ಆಗು, ಎಲ್ಲ ನೀನೇ ಆದರೂ ಅಥವಾ ನಾವೇ ನೋಡಿ ಅರೇಂಜ್ ಮ್ಯಾರೇಜ್ ಆದರೂ ಅಲ್ಲಿ ಎಲ್ಲ ಕಡೆ ಅದೇ ಇದ್ದಿದ್ದೇ. ಅದು ಬಾವಿಗೆ ಬಿದ್ದಾಗ ಕಡಿಮೆ ಆಳ ಜಾಸ್ತಿ ಬಿದ್ದೆ ಕಡಿಮೆ ಬಿದ್ದೆ ಅಂತಿಲ್ಲ, ಬಿದ್ದರೆ ಪಾತಾಳಕ್ಕೆ ಹೋಗೋದೆ. ಹಾಗಾಗಿ ನೀನೇ ಆದರೂ ನಾವೇ ನೋಡಿ ಮದುವೆ ಮಾಡಿದ್ರು ಅದು ಇದ್ದಿದ್ದೆ ಕಷ್ಟ ಸುಖ. ನೋಡಮ್ಮ, ನಿನಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ. ನಾಳೆ ಎಷ್ಟು ದಿನ ಹೆಂಗೆ ಬದುಕೊಂಡು ಬಂದು ಹಂಗೆ ಇಲ್ಲೂ ಕೂಡ ಏನೇ ಬಂದರೂ ಸಹಿಸ್ಕೊಂಡು ಅಥವಾ ನಕ್ಕೊಂಡು ಏನೋ ತಪ್ಪಾದಾಗ ತಿದ್ದುಕೊಂಡು ನಾನು ಹೋಗ್ತೀನಿ ಅಂದರೆ ಆಗವ. ಮದುವೆ ಅನ್ನೋ ವಿಚಾರ ಬಂದಾಗ ಅವಳು ಬಾಳಬೇಕಾದವಳು ಅವಳ ಮನಸ್ಫೂರ್ತಿಯಾಗಿ ಒಪ್ಪಿದ್ರೆ ಅಲ್ಲಿ ಜಾತಕ ಗೀತಕ ಏನೂ ವರ್ಕ್ ಆಗಲ್ಲ ಅಥವಾ ಅಲ್ಲಿ ಏನೂ ನೋಡೋಕೆ ಹೋಗ್ಬಾರ್ದು. ಸೊ ಇಲ್ಲಿ ಆಕೆ ಮನಸ್ಫೂರ್ತಿಯಾಗಿ ಇಲ್ಲ ನಾನು ಇದನ್ನು ಆಯ್ತೀನಿ ಅಂತ ಆಕೆನೇ ಹೇಳಬೇಕಾದ್ರೆ ಈ ಜಾತಕ ಅನ್ನೋ ವಿಚಾರ ಮಧ್ಯದಲ್ಲಿ ತರಬೇಡಿ. ಆಯಿತು, ಅವರ ಮನಸ್ಸಿನ ಜಾತಕ ನೀವು ತಂದೆ ತಾಯಿಗಳಾಗಿ ನೀವು ಮನಸ್ಫೂರ್ತಿಯಾಗಿ ಆಶೀರ್ವದಿಸೋದಿದೆಯಲ್ಲ, ಅದು ಏನೇ ಅಲ್ಲಿ ದೋಷಗಳಿದ್ರೂ ಸರಿ ಮಾಡಿಬಿಡ್ತವೆ. ತುಂಬು ಮನಸ್ಸಿನಿಂದ ಹಾರೈಸಿ ಆ ಮಗಳಿಗೆ ಕಳಿಸ್ಕೊಡಿ ಅಥವಾ ಆಕೆಯನ್ನ ದಾರಿ ಎರೆದು ಕೊಡಿ. ಆಗ ಮಾತ್ರ ಆಕೆಗೆ ಒಳ್ಳೇದಾಗುತ್ತೆ. ಅದು ಬಿಟ್ಟು ಮಗಳ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡ್ಬಿಡ್ರವ ಈಗ. ಯಾಕಂದ್ರೆ ಬದುಕೊಂಡು ಬಂದಿರೋ ಮಗಳಿಗೆ ಇಷ್ಟಂತೂ ಸ್ವಾತಂತ್ರ್ಯ ಕೊಡದೆ ಹೋದ್ರೆ ಹೇಗವ? ಗುರುಗಳೇ ಹಾಗೇನ್ ಮಾಡಲ್ಲ, ನಮ್ಮ ಮಕ್ಕಳು ನಮಗ ಇದನ್ನೇ ಪ್ರೀತಿ ಮಾಡಿ ಮಗಳಿಗೆ ಒಳ್ಳೇದಾಗುತ್ತೆ. ಜಾತಕ ವಿಚಾರ ತಲೆಯಲ್ಲೇ ಇಟ್ಕೊಳ್ಬೇಡಿ, ಪರವಾಗಿಲ್ಲ, ಅವರು ಒಪ್ಪಿದ್ದಾರೆ. ಅಂಡ್ ಅಂದ್ರೆ ಇಲ್ಲಿವರೆಗೂ ಬಂದಿರುವ ಬದುಕಲ್ಲಿ ಅಥವಾ ಆಕೆ ಇಲ್ಲಿವರೆಗೂ ನಡ್ಕೊಂಡ್ ಬಂದಿರೋ ರೀತಿಯಲ್ಲಿ ಆಕೆ ಬುದ್ಧಿ ಎಂಥದ್ದು, ಆಕೆ ಗುಣ ಎಂಥದ್ದು, ಆಕೆ ತಾಳ್ಮೆ ಎಂಥದ್ದು ಅಥವಾ ಆಕೆಯ ವ್ಯಕ್ತಿತ್ವ ಎಂಥದ್ದು, ಈ ವ್ಯಕ್ತಿತ್ವ ಸಂಸ್ಕಾರ ಇವುಗಳು ಮಾತ್ರ ಮನುಷ್ಯನನ್ನು ಮುನ್ನಡೆಸೋದು. ಜಾತಕ ಗೀತಕ ಕಟ್ಟಿಕೊಂಡು ಏನೋ ಅವೆಲ್ಲ ನಮ್ಮ ಸಮಾಧಾನಕ್ಕೆ ನಾವು ಮಾಡ್ಕೊಳ್ಬೇಕಷ್ಟೆ. ಅದು ಸುಳ್ಳು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅದರ ಮೇಲೆ ನಮ್ಮ ಬದುಕು ನಡೆಯಲ್ಲ. ಈ ಕ್ಷಣಕ್ಕೆ ನಮ್ಮ ಬುದ್ಧಿ ನಮ್ಮ ಕೈಲಿರಬೇಕು. ಹಾಗಾಗಿ ಇಲ್ಲ ಮಗಳೇ, ನಿನ್ನ ಆಯ್ಕೆ ಮಾಡಿದ್ದೀಯಾ, ನಿನ್ನ ಖುಷಿ ನಮಗೆ ಮುಖ್ಯ. ಯಾಕಂದ್ರೆ ನಾಳೆ ದಿನ ಅಷ್ಟು ಸಮಯ ಆದ್ಮೇಲೆ ನಾವೆಲ್ಲ ಹೊರಡೋರು. ನಾವು ಹೋದ ಕಾಲಕ್ಕೂ ಬಹಳ ಬದುಕಬೇಕಾದವಳು ನೀನು. ಸೊ ನಿನ್ನ ಮನಸ್ಸು ಈಗ ಆಕೆಯ ಮನಸ್ಸು ಎಲ್ಲಿ ಒಪ್ಪುತ್ತೋ ಅಲ್ಲಿ ಅವಳು ಗುಡಿಸ್ಲಲ್ಲಾದ್ರೂ ಅವ್ರ ಜೊತೆ ಬದುಕ್ತಾಳೆ. ಮನಸ್ಸು ಒಪ್ಪದೆ ಹೋದ್ರೆ ನೀವು ಅರಮನೆಗೆ ತಾಂಡೋಗಿ ಹಾಕಿದ್ರು ಆಕೆಗೆ ಅದು ಸುಡುಗಾಡೆ. ಮನ್ಸಿರ್ಬೇಕಲ್ವ ನಮ್ಮ ಗುರುಗಳೇ. ನಮ್ಮ ಮನೆಯವ್ರಿಗೆ ನನಗೂ 19 ವರ್ಷ ಫರ್ಕ. ನೋಡಿ ನಿಮ್ ಕತೆ. ಇಲ್ಲಿ ನಮ್ ಸಂಸಾರ ಎಲ್ಲ ಚೆನ್ನಾಗಿ ಆಗಿದೆ. ಅಷ್ಟೇ ನೋಡಿ, ಅದೇ ವಯಸ್ಸು ಅವ್ರಿಗೂ ನಿಮ್ಗೂ 19 ವರ್ಷ ಅಂತರ, ಅದು ಇದು ಯಾವುದು ಮುಖ್ಯ ಆಗ್ಲಿಲ್ಲ. ಹಿರಿಯರ್ ತಲೆ ತಗ್ಗಿಸದಂತೆ ನಾವು 4 ಜನರ ಬಾಯಿಗೆ ಸಿಗದಂತೆ ನಾವು ಬಹಳ ಬದುಕಬೇಕಪ್ಪ ಅಂತ ಬುದ್ಧಿ ನಮಗಿದ್ಬಿಟ್ರೆ ಸಾಕು.
ಅವ್ರಿಗೆ ಒಂದ್ ಯಾವ್ದು ಹ್ಯಾಬಿಟ್ ಇಲ್ಲ, ಏನಿಲ್ಲ, ಅಗ್ದಿ ಚಿತ್ರದಿಂದ ಇದ್ದಾರೆ. ಅಷ್ಟೇ ಮಾಡು ಹೋಗ. ನಿನ್ನ ಮಗಳಿಗೆ ಒಳ್ಳೇದಾಗುತ್ತೆ, ಯೋಚಿಸಬೇಡ. ನಾಳೆ ಅದ ನಿಮ್ಮದೆಲ್ಲ ಕೇಳಿ 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 ನಮ್ಗೆಲ್ಲ ಅನುಭವ ಆಗಿದೆ. ಹೌದಾ? ಹೌದಾ, ನಿಮ್ಗೆ 3.5 ವರ್ಷ ಆಯ್ತು ಕೇಳ್ತಿದ್ದೀನಿ, ನಿಮ್ದೆಲ್ಲ ಅನುಭವ ಆಗಿದೆ. ನೋಡಿ ಪಾಪ, ಇಷ್ಟು ದೊಡ್ಡವರಿರೋ ನೀವು ನನ್ನ ಕಡೆ ಬಂದು ಒಂದು ಮಾತು ಕೇಳಿದ್ರಿ. ನಿಮ್ಮ ನಂಬಿಕೆಗೆ ನಾನು ಏನು ಕೊಟ್ಟರು ಕಡಿಮೆನೆ. ಇಲ್ಲ ನಾವು ಮನೆ ಶನಿವಾರ ಮಾಡಿದ್ದೆ, ಒಂದ್ಸಲ ಶನಿವಾರ ಮಾಡಿದ್ದೆ, ಮೊನ್ನೆ ಸೋಮವಾರ ರವಿವಾರ ಎಲ್ಲ ಮದ್ವೆ ಇದ್ದೀವಿ, ಹೋಗಿದ್ವಿ. ಅದಕ್ಕೆ ಇದೊಂದ್ಸಲ ಕೇಳಬೇಕು, ಮುಂದಿನ ಸಲ ಅದ ಹಾಕಿದ್ ನೋಡೋದ ಎಲ್ಲ ಕಾರ್ಯಕ್ರಮ ಇಟ್ಕೋಬೇಕಂತ ವಿಚಾರ ಮಾಡಿದ್ದೀವಿ. ಮುಂದಿನ ತಿಂಗಳು ಅಲ್ವಾ, ಮುಂದುವರಿರಿ. ಮಗಳ ಈ ನಿರ್ಧಾರ ಆಕೆಗೆ ಒಳ್ಳೆಯದನ್ನೇ ಮಾಡುತ್ತೆ. ಮತ್ತೆ ಇಲ್ಲಿ ಈ ಸಮಯದಲ್ಲಿ ಈ ಜಾತಕದ್ದು ಈ ವಿಚಾರಗಳು ಹೆಚ್ಚು ಚರ್ಚೆ ಆಗದಂಗೆ ನೋಡ್ಕೊಳ್ಳಿ, ಅಥವಾ ಸಂಬಂಧಿಕರ ಹಂತಕ್ಕೆ ಇವ್ಯಾವು ಹೋಗದಂಗೆ ನೋಡ್ಕೊಳ್ಳಿ. ಅಂಡ್ ಏನೇ ಇದ್ರ ಬಗ್ಗೆ ತಕರಾರುಗಳು, ಯಾರೋ ಬಂದು ಮೂರನೇವ್ರು ಏನೇ ಮಾತಾಡಿದ್ರು ಕೂಡ ಇಲ್ಲವ್ವ, ಮಗಳ ಇಚ್ಛೆ ಅದು, ಅದರಿಂದ ಅವಳಿಗೆ ಅಮೃತ ಬರಲಿ, ಅದರಿಂದ ಅವಳು ಅಲ್ಲಿ ವಿಷ ಬರಲಿ, ಅವಳು ಅದನ್ನು ಕುಡಿಯೋಕೆ ತಯಾರಿದ್ದಾಳೆ ಅಂದರೆ ನಾವು ಯಾರು ಅದನ್ನು ಕೇಳಲಿಕ್ಕೆ? ಸೊ ಹಾಗಾಗಿ ಬೇವು ಬೆಲ್ಲ ಇದ್ದದ್ದೇ ಬದುಕಿನ ಉದ್ದಕ್ಕೂ. ಒಂದ್ ದಿವಸ ಬೇವು, ಒಂದ್ ದಿವಸ ಬೆಲ್ಲ. ಪ್ರೀತಿ ಮಾಡಿ ಮದುವೆ ಆಗಿ, ಅರೇಂಜ್ ಮ್ಯಾರೇಜ್ ಆಗಿ ಇದ್ದಿದ್ದೇ ಅದೆಲ್ಲ. ಗುರುಗಳೇ ನಮ್ಮ ದೊಡ್ಡ ಅಯ್ಯಾವೆ ಮಗನ್ ತರ ಇದ್ದಾರೆ. ನೋಡಿ ಅದ್ಭುತ. ಭಾರಿ ಚೆನ್ನಾಗಿದ್ದಾರೆ ಅವರು. ಮೊಮ್ಮಗ ಬಂದಾನೆ, 1 ವರ್ಷ 4 ತಿಂಗಳು ಆಯ್ತು, ಮೊಮ್ಮಗ ಇದ್ದಾನೆ ಈಗ. ಹೌದಾ? ಹೌದು. ಆಗ್ಲವ, ಒಳ್ಳೇದಾಗ್ಲಿ. ನಿಮ್ಮ ಹೌದು, ಎಲ್ಲ ದೊಡ್ಡವ್ರದ್ದು ಚೆನ್ನಾಗಿದೆ, ನಮ್ಮಲ್ಲಿ ಎಲ್ಲ ಚೆನ್ನಾಗಿ ನಡೆದಿದೆ. ಇನ್ನು ಇವಳ್ದು ಒಂದ್ ಹೆಂಗ ಆಗ್ತಿದೆ ಅನ್ನೋ ನಮ್ದು ವಿಚಾರ. ಏನೂ ಆಗಲ್ಲ, ಎಲ್ಲದಕ್ಕಿಂತ ಚೆನ್ನಾಗಿರುತ್ತೆ. ಆಯ್ತಾ? ಆಯ್ತು, ನಿಮ್ ಮಾತಿಂದ ಬಂದ್ರೆ ಸಾಕು, ನಮ್ಗೆ ಎಷ್ಟೇ ಸಾಕು. ಒಳ್ಳೇದಾಗ್ಲಿ. ನಾನು ಯಾವತ್ತೂ ನಿಮ್ಗೆ ಕಾಲ್ ಮಾಡಿಲ್ಲ ಮನುಷ್ಯ, ಇವತ್ತು ಇದಕ್ಕೆ ಕೇಳೋ ಸಂಬಂಧ ಫೋನ್ ಮಾಡಿದ್ದೆ. ನಿಮಗೂ ಮೊನ್ನೆ ಒಂದ್ಸಲ ಮಾಡಿದ್ದೆ, ಈಗಷ್ಟು ಮಾಡಿದ್ದೆ. ಒಳ್ಳೇದಾಯ್ತು. ಯಾಕಂದ್ರೆ ಇದು ಸುಮ್ಮನೆ ತಲೆಯಲ್ಲಿ ಇಟ್ಕೊಂಡು ಅಯ್ಯೋ ಹಿಂಗ ಏನಪ್ಪ ಮಾಡೋದು ಅಂತ ಇಂತ ಕೊರಗೋದು ಬೇಡ, ಏನೂ ಆಗಲ್ಲ. ಆ ಜಾತಕದ ವಿಚಾರಕ್ಕಿಂತ ಮಗಳ ಆಯ್ಕೆ, ಮಗಳ ಮನಸ್ಥಿತಿ, ಮಗಳ ಇಲ್ಲಿಯವರೆಗಿನ ಬದುಕು, ಮತ್ತೆ ಏನು ಬಂದರೂ ಆಕೆ ಅದನ್ನು ಮೀರ್ತಾಳೆ, ಅದನ್ನು ಸರಿಪಡಿಸಿಕೊಂಡು ಹೋಗುವಷ್ಟು ಬದುಕಿನ ಅನುಭವ ಆಕೆಗಿದೆ. ಒಳ್ಳೆಯದಾಗುತ್ತೆ. ಮತ್ತು ನೀವೆಲ್ಲ ಜೊತೆಗಿದ್ದೀರಾ. ಸೊ ಆ ಕಾರಣಕ್ಕೆ ನಿಮ್ಮ ದೊಡ್ಡಳಿಯ ಮಗಳು ಅಥವಾ ಚಿಕ್ಕ ಮಗಳು ಎಲ್ಲರೂ ವಿಶ್ವಾಸದಿಂದ ಮುಂದುವರಿರಿ. ಭಗವಂತನ ಮೇಲೆ ಭಾರ ಹಾಕಿ, ಇಲ್ಲಿ ಮಕ್ಕಳ ಮನಸ್ಸಿಗೆ ನೋವು ಮಾಡಿ ಅಥವಾ ಅವರ ವಿರುದ್ಧವಾಗಿ ನಡ್ಕೊಂಡು ಅಥವಾ ಅವರ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾಳೆ ದಿನ ನಾವು ಆ ಮುಂದೇನು ಹಣೆ ಬರ್ಕೆಟ್ಟು ತಪ್ಪುಗಳು ನಡೆದ್ರೆ ಅವು ನಿಮ್ಮ ಪಾಪಕ್ಕೆ ಸೇರೋದು ಬೇಡ. ಇಲ್ಲಿ ಆಕೆಯ ಇಚ್ಛೆಯಂತೆ ಒಳ್ಳೆಯದೇ ಆಗುತ್ತೆ. ಏನೂ ಆಗಲ್ಲ. ಧೈರ್ಯವಾಗಿ ಮುನ್ನುಗ್ಗಿ ಒಳ್ಳೇದು ಮಾಡಿ, ಅಥವಾ ಈ ಕಾರ್ಯಕ್ರಮ ಮುಂದುವರಿಸಿ, ಅಥವಾ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅದನ್ನು ಯಾವುದೇ ಚಿಕ್ಕ ಅಳುಕು ಇಲ್ಲದೆ ಮುಂದುವರಿರಿ. ಆಯ್ತಾ? ಆಯ್ತಾಯ್ತು ಗುರುಗಳೇ. ಶುಭವಾಗ್ಲಿ ತಾಯಿ, ನಿನ್ನ ಮಗಳಿಗೆ ಒಳ್ಳೇದಾಗ್ಲವಾ? ಅಷ್ಟ ಹಾರೈಸಿ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ, ಹಳ್ಯಾಗ ಒಳ್ಳೇದಾಗ್ಲಿ, ಮೊಮ್ಮಗನಿಗೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲವಾ? ಶುಭವಾಗ್ಲಿ. ನಮಸ್ಕಾರ. ಗೋವಿಂದ, ಇವು ಬಹಳ ಸೂಕ್ಷ್ಮವಾದ ಸಂಗತಿಗಳು. ನೋಡಿ, ಜಾತಕ ಕೂಡು ಬರ್ತಾ ಇಲ್ಲ ಅಥವಾ ಏನೋ ಕೆಲವೊಂದು ಶಾಸ್ತ್ರೋಕ್ತವಾದ ಸಂಗತಿಗಳು ಸರಿಯಾಗಿ ಆಗಿ ಬರ್ತಾ ಇಲ್ಲ ಅಂದರೆ ಗಂಡು ಹೆಣ್ಣಿಗೆ ಭಾಳ ಇಷ್ಟ ಇದೆ, ಕುಟುಂಬದವ್ರಿಗೂ ಇಷ್ಟ ಇದೆ, ಜಾತಕಗಳು ಇಷ್ಟ ಕೂಡು ಬರ್ತಿಲ್ಲ ಅನ್ನ. ಅಯ್ಯೋ, ಅವರು ಇಲ್ಲ ಗಂಡ ಅಲ್ಪಾಯುಷ್ಯ ಆಗ್ಬಿಡ್ತಾನ, ಇಲ್ಲ ಹೆಂಡತಿ ಅಲ್ಪಾಯುಷ್ಯ ಆಗ್ಬಿಡ್ತಾಳ, ಅಥವಾ ಜಗಳ ಆಗ್ಬಿಡುತ್ತಾ, ಡೈವರ್ಸ್ ಆಗ್ಬಿಡುತ್ತಾ, ಹಿಂಗಾಗ್ಬಿಡುತ್ತೆ. ನೋಡಿ, ನಾವು ಒಂದು ಕಾರ್ಯವನ್ನು ಶುರು ಮಾಡುವ ಮುಂಚೆ ಆ ಕಾರ್ಯದ ಕುರಿತು ಆಲೋಚಿಸುವ ಪ್ರತಿ ಆಲೋಚನೆಗಳು ಕೂಡ ಅವು ಮುಂದೆ ಹೇಗಿರ್ತವೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ನಿಮ್ಮ ಬದುಕನ್ನು ಯಾರೊಬ್ಬರು ಜ್ಯೋತಿಷರು, ನಿಮ್ಮ ಬದುಕನ್ನು ಯಾರೋ ಒಬ್ಬರು ಪುರೋಹಿತರು ನಿರ್ಧಾರ ಮಾಡೋದಲ್ಲ. ಅವರು ಪಾಪ ಅವರು ತಮ್ಮ ತಪಶಕ್ತಿಯನ್ನು ಬಳಸಿ ಒಳ್ಳೆಯದಾಗಲಿ ಅಂತ ಹಾರೈಸಬಹುದು. ಅದನ್ನು ಮೀರಿ ನಾವೇ ಮದುವೆಗೆ ಮುಂಚೆ ಇವರಿಬ್ಬರು ಮದುವೆ ಆಯ್ತವ್ರೆ, ಆದರೆ ಜಾತಕ ಕೂಡ ಬರ್ತಿಲ್ಲ, ಇವ್ರು ಹೆಂಗಿರ್ತಾರೋ ಏನೋ ಅಂದರೆ ನಿಮ್ಮ ನೆಗೆಟಿವ್ ಥಾಟ್ಸ್ಗಳು ಅವು ಇನ್ನೊಂದು ರೂಪವನ್ನು ತಗೊಂಡು ಆ ಬದುಕುಗಳಲ್ಲಿ ಬೇರೆ ಬೇರೆ ಕೆಟ್ಟ ಘಟನೆಗಳು ನಡೆಯೋದಕ್ಕೆ ಕಾರಣ ಆಗುತ್ತವೆ. ಸೊ ಹಾಗಾಗಿ ನಾನು ಹೇಳೋದು,
ದಯವಿಟ್ಟು ಮನಸ್ಸುಗಳ ಒಪ್ಪಿಗೆ ಇರಬೇಕು. ಆ್ಯಂಡ್ ನೋಡಿ, 1000 ಜನ ಇದ್ದರೂ ಕೂಡ ನನ್ನ ಕಣ್ಣು ಅವಳನ್ನು ನೋಡಬೇಕು ಅಥವಾ ಅವಳ ಕಣ್ಣು ನನ್ನನ್ನು ನೋಡಬೇಕು. ಇಷ್ಟು ಪ್ರೀತಿ, ಕಾಳಜಿ ಅಥವಾ ಇಷ್ಟು ಬಾಂಧವ್ಯ ಗಟ್ಟಿ ಆಯಿತು ಅಂದಾಗ ಯಾವ ಜಾತಕ, ಯಾವ ಲಗ್ನ ಅಥವಾ ಯಾವ ಮುಖ್ಯ ವಿಚಾರಗಳು ಅಲ್ಲಿ ಬೇಕಾಗಿಲ್ಲ. ಅವರಿಬ್ಬರು ಹೊಂದಾಣಿಕೆ ಆದರು, ಅವರಿಬ್ಬರು ಅರ್ಥ ಮಾಡಿಕೊಂಡವರೆ, ಅವರಿಬ್ಬರು ಪರಸ್ಪರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಅಯ್ಯೋ, ಜಾತಕ ಎಲ್ಲ ಕೂಡು ಬರ್ದಿದ್ರೆ ಮುಂದೆ ತೊಂದರೆ ಆಗುತ್ತೆ. ಸರಿ, ಎಲ್ಲ ಕೂಡು ಬಂದಿರೋರಿಗೇನು ತೊಂದರೆ ಆಗಿಲ್ವಾ? ನಾವು ಹೇಗೆ ನೋಡ್ತೀವೋ ಹಾಗೆ. ಹಾಗಂತ ಜಾತಕ ನೋಡಬೇಡಿ ಅಂತ ಹೇಳಲ್ಲ, ನಿಮ್ಮ ಸಮಾಧಾನಕ್ಕೂ ನೋಡ್ಕೊಳ್ಳಿ. ಆದರೆ ಅದಕ್ಕೆ ಮೀರಿ ಆಕೆ ನನ್ನನ್ನು ಬಿಟ್ಟರೆ ಇನ್ಯಾರನ್ನು ಯೋಚಿಸಬಾರ್ದು ಅಥವಾ ನಾನು ಅವಳನ್ನು ಬಿಟ್ಟರೆ ಇನ್ಯಾರನ್ನು ಯೋಚಿಸಬಾರ್ದು. ಅಷ್ಟು ಪರಸ್ಪರ ಭಾವನೆಗಳು ಅಥವಾ ಅಷ್ಟು ಕಾಳಜಿ, ಪ್ರೀತಿ ಇದ್ದರೆ ಅದು ನಿಜವಾದ ಮಾಪಕ. ಅಂದರೆ ಒಂದು ಮದುವೆ ಅಂತ ಬಂದಾಗ ಬಾಳಿ ಬದುಕಬೇಕಾದ ಅವರಿಬ್ಬರಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಬುದ್ಧಿ ಇರಬೇಕು. ಏನೇ ಆಗಲಿ, ನಿನ್ನ ಮಗಳ ಜೀವನಕ್ಕೆ ಒಳ್ಳೇದಾಗುತ್ತವ, ಒಳ್ಳೇದಾಗಲಿ. ಹಾಗಂತ ಕಾರ್ಯಕ್ರಮ ನೋಡ್ತಾರೋ ಯಾರೋ ಹುಡುಗ ಹುಡುಗಿರೆಲ್ಲ ಬಿಡು ಹಂಗಾರೆ ಇದು ಯಾವುದೋ ಮುಖ್ಯ ಅಲ್ಲ, ಜಾತಕ ಗೀತಕ ಯಾರನ್ನ ಬೇಕು ಅವ್ರನ್ನ ಮದುವೆ ಆಗ್ಬಿಡೋಣ ಅಂದ್ಕೊಂಬಿಟ್ಟಿರ. ಆಮೇಲೆ ತಂದೆ ತಾಯಿ ಆಶೀರ್ವಾದವನ್ನು ದೂರ ಮಾಡಿಕೊಂಡು ಅಥವಾ ತಂದೆ ತಾಯಿಗಳ ಕಣ್ಣೀರು ಹಾಕಿಸಿ ನೀವು ಏನು ಜಾತಕ ಹೊಂದಾಣಿಕೆ ಮಾಡಿಕೊಂಡ್ರೂ, ಜಾತಕ ಸರಿ ಇದ್ದರೂ ಬದುಕಲು ಒಳ್ಳೆಯದಾಗಲ್ಲ. ಪ್ರತಿ ಕಣ್ಣೀರುಗಳಿಗೂ ಒಂದು ಉತ್ತರ ಇರುತ್ತೆ, ಪ್ರತಿ ಕಣ್ಣೀರಿಗೂ ಒಂದು ಪ್ರತಿಫಲ ಇರುತ್ತೆ. ಹಾಗಾಗಿ ಅಪ್ಪ ಅಮ್ಮನಿಗೆ ನೋಯಿಸದೆ, ಅಪ್ಪ ಅಮ್ಮನಿಗೆ ಅನ್ಯಾಯ ಮಾಡದೆ, ಅಪ್ಪ ಅಮ್ಮನಿಗೆ ಕಣ್ಣೀರು ಹಾಕಿಸದೆ ಅವರ ಆಶೀರ್ವಾದ ತಗೊಂಡು ಅವರ ಮುಖದ ಮೇಲೆ ನಗು ತಂದರೆ ಆಗ ನಿಮ್ಮ ಬದುಕಲ್ಲಿ ಶನಿ ಅಗಲೇರಿದ್ರು ಕೂಡ ಹೆತ್ತ ಅಪ್ಪ ಅಮ್ಮನ ಬೆಂಬಲ, ಹಾರೈಕೆ, ಆಶೀರ್ವಾದ ಜೊತೆ ನಿಂತರೆ ಅಪ್ಪ ಅಮ್ಮ ಶನಿಯೂ ಕೂಡ ಬಿಟ್ಟು ಹೋಗ್ಬಿಡ್ತಾನೆ. ಈಗ ನೋಡಿ, ಈ ಹೆಣ್ಮಗಳು 25-26 ಇಂಜಿನಿಯರಿಂಗ್ ಓದಿ ಅಥವಾ ಏನೋ ಅಪ್ಪ ಅಮ್ಮ ಕನಸ್ಕೊಂಡಂತೆ ಅಥವಾ ಅಪ್ಪ ಅಮ್ಮ ಸಾಕಿ ಬೆಳೆಸಿದಂತೆ ಬೆಳೆದು ಬದುಕಿ ಒಂದು ಜಾಬ್ ತಗೊಂಡು ಈಗ ಇಲ್ಲಪ್ಪ ನಾನು ಆ ಹುಡುಗನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾಳೆ. ಅಪ್ಪ ಅಮ್ಮನಿಗೂ ಖುಷಿ ಇದೆ, ಮಗಳು ಇಷ್ಟು ದಿನ ಚೆನ್ನಾಗಿ ಬದುಕಿ ಬಾಳದ್ಲು, ಎಲ್ಲೂ ಕೆಟ್ಟ ಹೆಸರು ತರಲಿಲ್ಲ. ಸೊ ಇವರು ಇಷ್ಟು ಪ್ರೀತಿಯಿಂದ ಆಶೀರ್ವಾದ ಮಾಡುವುದರಿಂದ ಅಲ್ಲಿ ಜಾತಕ ಕೂಡ ಬರೆದಿದ್ರು ಏನು ಸಮಸ್ಯೆ ಇಲ್ಲ. ಅದೇ ಅಪ್ಪ ಅಮ್ಮನಿಗೆ ಕಣ್ಣೀರು ಹಾಕಿಸಿ ಇನ್ಯಾವುದ್ಯಾವುದೋ ತಪ್ಪು ದಾರಿಗೆ ಹೋಗಿ ಮನೆತನಕ್ಕೆ ತಲೆ ತಗ್ಸೋ ಹಾಗೆ ಮಾಡಿ ಜಾತಕ ಕೂಡು ಬಂದು ಮದುವೆ ಆದರೂ ಅದು ಸರಿ ಬರಲ್ಲ. ಇದು ಸಮಸ್ಯೆ ಜಾತಕದ್ದಲ್ಲ, ಸಮಸ್ಯೆ ಜಾಯಮಾನದ್ದು, ನಮ್ಮ ವ್ಯಕ್ತಿತ್ವಗಳದ್ದು. ಹಾಗಾಗಿ ಹೆತ್ತವರ ಆಶೀರ್ವಾದ ಬಹಳ ಮುಖ್ಯವಾಗುತ್ತೆ. ಆಗಲಿ ಒಳ್ಳೆಯದಾಗ್ಲವ, ಶುಭವಾಗಲಿ.